ಸರ್ವ ಜೀವಿಗಳನ್ನ ಸರ್ವ ಜೀವಿಗಳನ್ನ ಸಲವೋ ಹಾಟ ಧ್ಯಾನ ವಿಚಾರದಲ್ಲಿ ನಾಮ ಕೀರ್ತನ ನಿಷ್ಠೆ ಮಲ್ಲಮಾನ ನಿಷ್ಠೆ ಮಲ್ಲಮಾನ ಕಷ್ಟದೂರ ಮಾಡಿರೋ ಮದುವೆ ಕಾಕೋಣ ಗೋಪಾಲ ಕೃಷ್ಣ ನಾಟ ತಿಳಿದವೇನ ಗೋಪಾಲ ಕೃಷ್ಣ ಆಟ ತಿಳಿದಿಲ್ಲ ಏನ ಏನ ಆಟ ತಿಳಿದಿಲ್ಲ ಆಟ ತಿಳಿದಿಲ್ಲವೇನ ನಿಮ್ಮ ಅವ್ವ ಮಾಡ
ಕೊಳಲ ಊದನ ಸೀರಿ ಏನ್ ಮಾಡ್ಯಾವ ಕೊಳಲ ಊದನ ಸೀರಿ ಗಿಡದಾಗ ಕೂತಾವ ಕಾಯವ ಭಗವಾನ ಒಳ್ಳೆ ಬಂದ ಕಾಯವ ಭಗವಾನ ಸರಿಯಾರಂತೆ ಸುಂದು ಬಣ್ಣನ ನಾಗಿ ಹೋಗಿ ಸೀರೆ ಕೊಡಬಾರ್ದೇನ ನಿಮ್ಮ ಅವ್ವ ಸೀರೆ ಏನಾಗೈತೆ ತಮ್ಮಲ್ಲಿ ಏನಾಗ್ಯದ ಯಾಕಂದ್ರ ತಮ್ಮ ಯಾಕ ಈಗ ಸದ್ಯಕ್ಕ ರಾಧಾಬಾಯಿ ಹೇಳ್ಕೊತ ಬಂದಾಳು ಬಾಳ ಚಂದ ಹೇಳತ್ಯಾಳ ಏನದ ತಾಯಿನ ಬೆಳೆಸಲಕ್ ಬಂದಾಳು ತಮ್ಮ ಬೆಳೆಸಲ ಹತ್ಯಾಳ ಹಂಗ ಹೇಳತಾರು ಆದ್ರೆ ಇಲ್ಲಿ ಕವಿಗಳು ತೀರ್ದಾಳ ಕವಿಗಳು ಹೇಳತ್ಯಾರು ಏನಂತ ಹೇಳತಾರ ಕವಿಗಳ ಸಲಿಬ್ಯಾವಂತಿ ಸಿಂಧು ಬಂದಾಳನ್ನ ನಾಗಿ ಹೋಗಿ ಸೀರೆ ಕೊಡಬಾರ್ದೇನ ಯಾಕಂದ್ರ ನಮ್ಮನ್ನ ಕಾಪಾಡೋದು ಇರ್ಲಿ ನಿಮ್ಮವ್ರನ್ನ ನೀನೇ ಕಾಪಾಡ್ಕೋ ಅಂತ ಹೇಳ್ತಾರ ಅವ್ರು ನಾವು ಅಲ್ಲ ಕವಿಗಳು ಮಾಡಿಟ್ಟಂತ ಮಾತೈತಿದ ಯಾಕಂದ್ರ ತಮ್ಮ ನನ್ನ ಕೃಷ್ಣ ಪರಮಾತ್ಮ ಕೊಳಲ ಊದಿದ ಕ್ಷಣಕ ಇವ್ರ ಅವುಗಳೆಲ್ಲ ಹೋಗಿ ಝಳಕ ಕೂತಿದ್ರು ಸೀರೆಗಳೆಲ್ಲ ಹೋಗಿ ಅಂತರ ಗಿಡದಾಗ ಕೂತಾವ ಅಲ್ಲಿ ಇವಕ್ಕ ಸೀರಿಲ್ಲ ಅವು ಅವಾಗ ತಮ್ಮ ಯಾರು ಹೋಗಿ ಏನು ಇವ್ರ ಆಯ್ ಕೊಟ್ಲು ಇವ್ರ ಅವು ಕೊಟ್ಲು ಯಾರು ಸೀರೆ ಕೊಟ್ಟು ಕಾಪಾಡ್ಬೇಕಲ್ಲ ಅಲ್ಲಿ ಹೌದಲ್ಲ ಏನ್ ಮಾಡ್ಬೇಕಂತಿ ಅಲ್ಲಿ ಅವ್ರಿಗೆ ಸೀರೆ ಕೊಟ್ರೆ ಈಕಿಗೆ ಹೆಂಗ್ ಮಾಡತ್ತಿ ಮತ್ತ ನಾಲ್ಕು ತಿಂಗಳಾಗ್ತಮ್ಮ ಇನ್ನು ಒಂದ ಊಟಾಳಿಕೆ ಮತ್ತೊಂದು ಊಟೇ ಇಲ್ಲಿಕ್ಕಿ ಅವ್ರಿಗೆ ಕೊಡತ್ತ ನೀ ಹೇಳ್ತಿ ಅವ್ರಿಗೆ ಕೊಟ್ರೆ ಈಕಿಗಿಲ್ಲ ಮತ್ತೆ ಎರಡು ಕಡೆ ಒಂದೊಂದು ಕೈ ಹಚ್ಕೊಂಡು ಓಡತ್ತೀವಿ ಜಾತ್ರೆ ಅಂದ ಯಾಕಂದ್ರ ಬಹಳ ವರ್ಣನೆ ಮಾಡ್ಲತ್ತೇ ನಾವು ರಾಧವ್ರ ತುಸು ಆಗೈತೆ ನನಗೆ ಹೇಳ್ಯಾರು ಕೆಲಸಕ್ಕ ರಾಧಾಬಾಯಿನ ನಿನ್ ಕೂಡ ಹಾಡ್ಲಾಕ್ ಹೇಳಿದಿವ ಏನ್ ಮಾಡ್ಯಾರ ತಮ್ಮ ಏನ್ ಮಾಡ್ಯಾರಿ ಮದುವೆ ಮಾಡ್ಯಾರ ಇದು ಯಾಕೋ ಒಂದಿಟ್ಟು ಬಿರ್ಸ ಹೇಳ್ತೀಯ ಹೇಳ್ಕೊತ ಹಂಗ ರಾಧಾಬಾಯಿನ ನಿನ್ನ ಕುಡಿಸ್ಯಾರು ರಾಧಾಬಾಯಿ ಏನ್ ಹೇಳ್ಬೇಕಾಗೈತೆ ಅಂದ್ರೆ ಆಕಿ ತಾಯಿನ ಬೆಳೆಸಿ ಹೇಳ್ಬೇಕಾಗ್ಯದ ಹೌದು ಮತ್ತ ನೀ ಏನ್ ಹೇಳ್ಬೇಕಾಗೈತಿ ಪರಮಾತ್ಮನ ದೊಡ್ಡವನ ಮಾಡಿ ತೋರಿಸಬೇಕಾಗ್ಯದ ಪರಮಾತ್ಮನಿಂದ ಹಿಂಗ ಜಗತ್ತ ನಿರ್ಮಾಣ ಆಗೈತಿ ಪರಮಾತ್ಮನ ಮಟ್ಟ ಮೊದಲ ಯುದ್ಧ 4 ವೇದ 6 ಶಾಸ್ತ್ರ 15 ಪುರಾಣದೊಳಗೆ ಹಿಂಗ ಸಾಕ್ಷಿ ಬರ್ದಿರ್ತದೈತಿ ಅಂತ ನಾ ಹೇಳಿ ಹೋಗೇನ್ ತಮ್ಮ ನೀವು ಹೇಳೋದ್ ಹಿಂಗ ಮತ್ತೆ ರಾಧವ್ ಬೇಕು ಒಂದಿಟ ಕಡಿಮೆ ಮಾಡ್ಯಾಳು ಅವನು ಹಿಂದಿನ ಒಂದು ಉಗುಳುದು ಹೆಚ್ಚಾಗೈತಿ ಮಂತ್ರ ತುಸು ಆಗೈತಿ ಉಗುಳುದು ಅನಾಗಿಲ್ಲ ತಮ್ಮ ಉಗುಳುದತ್ತಾರ ಯಾಕಂದ್ರ ರಾಧಾಬಾಯಿನ ಹೇಳಿದ್ರೆ ಚಂದ ಆಗ್ತದ ಇಲ್ಲ ನಾ ಹೇಳವತ್ತ ನಾವು ಶಾಣೆ ನಾವು ನೀನು ನಾನು ಇವತ್ತು ಜೇವ್ರ ಊರಾಗ ಬಾಡಿಗೆನೆ ಅವ್ರನ್ನ ನೆಗ್ ತೆಗೆದು ಹೋಗ್ಲಿಲ್ಲ ಅಂದ್ರೆ ಇದು ಹುಲಿನ ಅಲ್ಲ ತಂದಾನ ಇದ್ಯಾವ ಹುಲಿ ಅಲ್ಲ ಕಸಬರಿಗೆ ಹುಲಿ ನೆಗ್ ತೆಗೆದ ಏಯ್ ಎದ ಕುಳ್ಳಿನ ನಾನು ಅಣಬಾರ್ದು ನೀನು ಅಣಬಾರ್ದು ಯಾವ ನೀ ಅಂದ ನಾ ಅಂದವ್ ನರಕ ಪ್ರಾಪ್ತಿ ಅದಾನು ನೀ ಅಂದವ್ ನಿಜ ಮುಕ್ತಿ ಅದಾನ ಈ ಮಠಕ್ಕೆ ಬರ್ಲಾತ ಬಹಳ ವರ್ಷ ಆತ ನಾವ ಅಂದಿನ ಹಿಂದಿನ ತನ ಬರ್ತೀವಿ ಅಂದ್ರು ನಾನೇ ಇನ್ನೂವರೆಗೆ ಬಂದಿಲ್ಲ ಬರಂಗೂ ಇಲ್ಲ ಬರ್ಲಾಕ ಅದಕ್ಕೆ ನಮ್ಮ ಹತ್ತಿರ ಜಾಗನೂ ಇಲ್ಲ ಬಹಳ ಮಂದಿ ನಿನ್ನಂತವ್ರು ಬಂದು ಹೋಗ್ಯಾರ ನಾನು ಕೂಡ ನನ್ನೇಕ ತೆಗಿತಾನಂದಿಲ್ಲ ಸೀರಿ ತಾರ ಅನಿಸಲಾರ್ದ ಬಿದ್ದಿಲ್ಲ ಏನ ನಾಟ ಬಂದವ್ರನ್ನ ಮತ್ತ ರಾಧವ್ಗೆ ಏನೈತಿ
ಆಕಿ ಚಂದದಿಂದ ಹೇಳತ್ತೇಳ ಅದೇನು ಬಂದಟ್ ಆಡ್ಲತ್ತೇಳ ಅವ ಏನ್ ಹೇಳತ್ತಾರು ಇವಂದು ಹೆಚ್ಚೈತಮ್ಮ ಆಕಿದೇನ್ ಮಾಡಿ ಇವನ್ ಯಾಕೆ ತೆಗೆದು ಹೋಗ್ತಾರ ನೀನ್ ಯಾಕೆ ತೆಗಿವಾಗ ಹಾಕಿಲ್ಲ ಕಲಿ ಯಾಕೆ ತೆಗಿಲಾರ ಇವತ್ತು ನೀ ಸೀರೆ ಉಟ್ಕೋದ ಮಾತ್ರ ಯಾಕೆ ತೆಗಿ ಏ 3 ಮಂದಿ ಸೀರೆ ಊಟ ಬರ್ಬೇಕಲ್ಲ ನಾ ಸೀರೆ ಉಟ್ಟ ಯಾಕೆ ತೆಗಿ ಮತ್ತೆ ನೆಗಲಿ ಯಾರು ತೆಗಿತಾರ ನೆಗ್ ತೆಗಿಯವ್ರು ನಾವು ಇಂಥವ್ರು ಬಹಳ ಮಂದಿದು ನೆಗ್ ತೆಗಿತೀವಿ ನೆಗ್ ತೆಗಿಯವ್ರು ನಮ್ಮ ಕಮ್ಮಾರ ಗೌಡ್ರು ಹೌದು ಕಮ್ಮಾರ್ದಾಗ ಬಂದಾಗ ಸುತ್ತಾಗ್ತದೆ ಇವ್ರು ಸಿದ ಆಗ್ಬೇಕಾದ್ರೆ ಇವು ಕಿಂಗದಿಂದ ನೀವು ಗಿದ್ಯಾಗೆ ತೆಗೆದು ಇವ್ರು ಬಡಿಗೋಡ ಕಡೆ ಒಯ್ಬೇಕಾಗಿತ್ತು ಇವ್ರು ಮುಚ್ಕೊಂಡು ಇದು ಹಂಗಲ್ಲ ಬೆಂಕಿ ಜಾಗ ಐತಿ ನಾ ಅಂತ ಬರಬೇಡಿ ಇದು ಜಾಗದಾಗ ಬಹಳ ಮಂದಿ ನಾ ಅಂದು ಹೋಗ್ಯಾರ ಅದಕ್ಕೆ ಮಹಾತ್ಮರು ಹೇಳ್ತಾರು ಏನ್ ಹೇಳ್ತಾರೆ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವಿದ್ದು ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಅಂತ ಹೇಳ್ಯಾರ ಹೌದಾ ಹೌದಾ ತಮ್ಮ ಯಾಕಂದ್ರ ಹಾ? ನೀ ಮಾತಾಡೋದಿಲ್ಲ ಸರ್ ಹೇಳ್ಯಾರಲ್ಲ ಸರ್ ಯಾರು ಹೇಳ್ಯಾರು ಉಪ್ಪಿನಕಾಯಿ ಒಂದು 3-4 ಚಪಾತಿ ತಿಂದಾಗ ಒಂದು ಈಟ ಉಪ್ಪಿನಕಾಯಿ ನೆಕ್ತೀವಿ ಹೌದಾ ಮತ್ತ ಚಪಾತಿ ತುಸು ಉಪ್ಪಿನಕಾಯಿ ಬಾಕಲ್ ನೀಡ್ರ ಏನಾಗ್ತದೆ ಕಾ ತುಂಬ ಉಪ್ಪಿನಕಾಯಿ ತಿಂತೀರ ನೀವು ಹಂಗ್ಯಾಗ ಅದನ್ನ ಮಾಡಬೇಡ್ರಿ ಇಲ್ಲಿ ಅಂತ ಹೇಳ್ಯಾರ ಅವ್ರು ಸರ್ ಸುಮ್ಮ ಅಟ್ಟ ಸಿಂಪಲ್ ಆಗಿ ಹೇಳ್ಯಾರ ಅವ್ರು ಯಾರು ಸಿಂಪಲ್ ಆಗಿ ಹೇಳ್ಯಾರ ಅಂದ್ರ ಸಿಂಪಲ್ ದಾಗ ತಿಳ್ಕೊಂಡಿ ಶಾನ್ಯ ಶಾನ್ಯ ಮತ್ತೆ ಇರುದಿದ್ರ ಇನ್ನೊಂದು ಹಂಗ ಮಾಡಾಗಲ್ಲ ಅಂತ ಕೆಲವೊಬ್ಬರಿಗೆ ಮಾತಿನ ಪೆಟ್ಟತ್ತ ಕೆಲವೊಬ್ಬರಿಗೆ ಮಾತಾದ್ರು ಪೆಟ್ಟ ನೋಡ್ತಾನ ನಾ ಅನ್ನಂಗಿಲ್ಲ ಏನಲ್ಲಿ ಏನಂತಾನಂತಾರ ಎಲ್ಲ ಕೊಳಲ ಉಳನ ಸಿರಿ ಗಿಡದಾಗ ಕುಂತಾವ ಕಾಯವ ಭಗವಾನ ಅಲ್ಲೇನೆ ಹೋಗಿ ನೀವು ಸೀರೆ ಕೊಟ್ಟಿದ್ರಿ ಅಂದ್ರ ಅಂತವ ಅಂದ್ರ ಈ ರಾಧಾಬಾಯಿ ದೊಡ್ಡಕ್ಕಿ ನಿಮ್ಮ ಅವು ದೊಡ್ಡಕ್ಕಿನ ಮಾಡ್ಬೇಕಾದ್ರ ಅಂತಿಂತ ಜಾಗ ಕಾಪಾಡ್ತು ಹೇಳ್ಕೊತ ಬಾ ಇಲ್ಲಾಂದ್ರ ಈ ಸೃಷ್ಟಿ ತಯಾರು ಮಾಡಿ ಹೇಳ್ಕೊತ ಬಾ ಅಂದ್ರ ನಿಮ್ಮ ಅವ್ವ ದೊಡ್ಡಕ್ಕಿ ಮತ್ತೆ ಬಿಟ್ಟೈತಿ ಏನು ಬ್ಯಾರೇನ ತಕೊಂಡು ಬಂದಾಳು ನೋಡೋಣ ಏನು ಹೇಳ್ತಾಳ ಮಾತ ಕವಿಯ ಕೋಲ್ಪಾನ ಹೊಸ್ತಾದ ಮಗ್ಯಾನ ನನ್ನ ವಜ್ರ ಬಾಗಿನ ನೋಡಿ ಹೊಸ್ತಾದ ಮಗ್ಯಾನ ನನ್ನ ವಜ್ರ ಬಾಗಿನ ನೋಡಿ ಏನಂತಾಳ್ರಿ ಸಭಾ ಸಮಿತಿಯರಿಗೆ ಶಿರವಾಗಿ ಹೇಳಬೇಕು ಈ ದೈವ ದೇವರ ತಾಯಿ ತಂದೆ ಹೌದು ಮನೆಯಲ್ಲಿ ದೇವರದು ಮತ್ತ ಮರಿದು ಹೊರಗೆ ಹುಡುಕಿದ್ರೆ ಅಲ್ಲಿ ಸಿಗಬಹುದು ಅಂತ ಹೇಳತ್ತಾರೆ ದೇವ್ರ ಮನೆಯಾಗ ನಾನು ಹೊರಗೆ ಹುಡುಕ್ಯಾಡ್ಬೇಡ ಅಂತ ಹೇಳತ್ತಾರೆ ರಾಧಾಬಾಯಿ ತಿಳ್ಕೊಂಡು ನಮ್ಗೆ ಇರ್ತೈತೆ ಹಂಗಾಗ ಬರೇ ದೇವ್ರ ಮನ್ಯಾಗ ನಾನು ಹೊರಗೆ ಹುಡುಕ್ಯಾಡ್ಬೇಡ ಕಂಡು ಬಿದ್ದಾಳ ಹಂಗಿರಂಗಿಲ್ಲ ತಮ್ಮ ಮನಿ ಒಳಗೂ ನಾನು ಹೊರಗೂ ನಾನು ಮನಿ ಒಳಗಿದ್ದವನು ಅವನ ಮನಿ ಹೊರಗಿದ್ದವನು ಅವನ ಮ್ಯಾಗಿದ್ದವನು ಅವನ ಕೆಳಗಿದ್ದವನು ಅವನ ಈಕಿ ಒಳಗಿದ್ದವನು ಅವನ ಹೊರಗಿದ್ದವನು ಅವನ ಅನೇಕ ರೂಪಾಯನೇ ಕಲಿಯಲ್ಲ ಅವರೇನಂತ ಕಾಷ್ಟ ತುಂಬಿ ತುಳ್ಕೋತ ಪರಮಾತ್ಮ ಅದಾನು ತಮ್ಮ ಸರ್ವ ಜೀವಿಗಳಲ್ಲಿ ಅದನ್ನು ವ್ಯಾಪಿಸಿಕೊಂಡಿರುವಂತ ಭಗವಂತ ಅವನೇ ಅದಾನ ಅವ್ರು ಬಿಟ್ಟು ನಿಮ್ಮ ಅವ್ವದಾಳ ನನ್ನದವು ಯಾಕಂದ್ರ ಮತ್ತೆ ಊರಾಗರೆ ಏನ್ರೆ ಹೇಳ ಇಲ್ಲಿ ನಾ ಅಲ್ಲಿ ಹೇಳಿದ್ರೆ ನಾ ಅಂದಿರಲ್ಲ ಇದು ಯೂಟ್ಯೂಬ್ ಐತಿ
ನೆಗ್ ತೆಗದಾರ ನೆಗ್ ಹೌದೌದು. ವಿಷಯಾರ್ಲಿ ನಾನಕ್ಕೂ ಹಿಡ್ಕೊಂಡು ಇಲ್ಲಿ ಬರ್ಬೇಡ್ರಿ ಸ್ಟೇಜ್ ಮ್ಯಾಗ. ನಾವೇನು ಕೇಳ್ತೀವಿ ಇವ್ರನ್ನ? ಹೌದು ಏನ್ರಿ? ಭೂಮಿ ಇಲ್ಲ, ಆಕಾಶ ಇಲ್ಲ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನವಗ್ರಹ ಅಷ್ಟದಿಕ್ಕ ಬಾಲಕರು ಏನಿದು ಇದ್ದಿದ್ದಿಲ್ಲ. ಹೌದು. ಅವಾಗ ಸ್ವಯಂ ಜ್ಯೋತಿ ಪರಮಾತ್ಮ ಇದ್ದ ಹೇಳಿ ಪ್ರತಾಪ ಹಿಂಗ ಸ್ವಯಂ ಜ್ಯೋತಿ ಪರಮಾತ್ಮ ಇದ್ದ ಅವನಿಂದ ಜಗತ್ತು ನಿರ್ಮಾಣ ಆಗೈತಿ. ಹಿಂಗ ನಿಮ್ಮ ಅವ್ನ ಏನ್ರಿ ಇತ್ತಂದ್ರೆ ಹೇಳ್ಕೋತ ಬಾ. ನಿಮ್ಮ ಅವ್ನಿಂದ ಸೃಷ್ಟಿ ತಯಾರಾಗಿತ್ತಂದ್ರೆ ಇವತ್ತ ಪರಮಾತ್ಮನ ಸೃಷ್ಟಿ ಸುಳ್ಳು ಮಾಡಬೇಕು, ನಿಮ್ಮ ಅವನ ಸೃಷ್ಟಿ ಖರೆ ಮಾಡಬೇಕು ಅಂತ ಇಷ್ಟ ಹೇಳಿದ್ವಿ ನಾವು. ಹಂಗ ನಿಮ್ಮ ತಾಯಿ ನಿರಾಕಾರ ಏನಿದ್ರು ಹೆಂಗಿದ್ರು ಅಂತ ನಾವು ಹಿಂಗೆ ಕೇಳಿದೆವು. ಇಷ್ಟ ನಾವು ಹಿಂಗ ಹೇಳ್ಕೋತ ಬಾ ಅಂತ ಇಷ್ಟ ಕೇಳಿದೆವು. ನಮ್ಮನ್ನು ಬಂದ ಕೂಡಲೇನ ಇವರು ಸವಾಲ ಕೇಳಕ್ ಚಾಲು ಮಾಡ್ಯಾರ ತಗೊಂಡು ಬಿದ್ದಾಳಿಕೆ. ಯಾರು ಕೇಳ್ಯಾರ ಸವಾಲ? ನೀನು ಸವಾಲ ಕೇಳಿಲ್ಲ, ಮತ್ತ ಸವಾಲ ಕೇಳ್ರೆ ನೀ ಇಲ್ಲಿ ನಿಂದ್ರಾಗಿಲ್ಲ, ನಿನಗೆ ಜಾಗ ಸಿಗ್ಲಾಕಿಲ್ಲ ಜಾಗಿಲಿ. ಹಂಗ ಮಾತಾಡ್ಲಕ್ ಹೋಗಬೇಡ. ಬ್ರಹ್ಮ ವಿಷ್ಣು ಮಹೇಶ್ವರ ಇವನ್ನೆಲ್ಲ ತಾಯಿನ ಹಳದಾಡುವುದು ಹೇಳ್ಯಾನ. ಯಾಕಂದ್ರ ಹೇಳಂತಮ್ಮ ತಾಯಿದಿಂದ ತಯಾರಾಗ್ಯಾರ ಅನ್ನುವಂಥದ್ದು ನಿನ್ನ ಸಿದ್ಧಾಂತ ಇದ್ರೆ ಇತ್ತಂದ್ರೆ ಹೇಳ್ಕೊತವ. ನಿನ್ನ ತಾಯಿ ಅಲ್ಲ, ನಿನ್ನ ತಾಯಿ ಕೂಡಿಲ್ಲ ತಳದಾಗ. ಏ ಬ್ರಹ್ಮ ವಿಷ್ಣು ಮಹೇಶ್ವರನ ಹರಿಬೇಕಾದ್ರೂ ಒಂದು ಕಾರಣ ಐತೆ ಅದಕ್ಕೆ. ಕಾಲ ಬ್ರಹ್ಮ ಅಂತ ಹೇಳಕ್ಕೆ ಒಬ್ಬ ಗಂಡದಾನ. ಹೌದು. ಈ ಸುಳ್ಳಾದ ಬ್ರಹ್ಮಾಂಡ ಪುರಾಣ ಓದಿ ಹುಡುಗ ಹೋಗಿ ಹೌದು ಹೌದು ಹೌದು. ಕಾಲ ಬ್ರಹ್ಮ ಅಂತ ಹೇಳಕ್ಕೆ ಒಬ್ಬ ಗಂಡದಾನ. ಇವು ಕಾಲ ಬ್ರಹ್ಮ ಬೇರೆ, ಮತ್ತೆ ಇವು ಸರಸ್ವತಿ ಮ್ಯಾಗ ಬಳಸಬೇಡ ತಿರುವಂಗ ಬೇರೆ ಹೇಳ್ಯಾನ. ಒಂದ ತಮ್ಮ ಒಮ್ಮೆ ಒಂದು ಗಂಟೆ ಇಳಿಸ್ಯಾನ ಖರೆ. ಅವ್ರ ಸರ್ಗಳು ಅಟ್ಟ ಹೇಳ್ಯಾರು, ಅಟ್ಟ ತಿಳ್ಕೊರಿ ಅಂತ ಹೇಳ್ಯಾರ, ಅಟ್ಟ ತಿಳ್ಕೊಂಡವ್ರ. ಹಂಗ ಇನ್ನೊಮ್ಮೆ ಮುಂದಿನ ಸಂಧಿಗೆ ಬಂದ ಆ ಬ್ರಹ್ಮ ವಿಷ್ಣು ಮಹೇಶ್ವರನ ಹರಿಬೇಕಾದಾಕಿ ಗಂಡ ಇದ್ದೋ ಅಥವಾ ಇಲ್ಲೋ ಕಾಲ ಬ್ರಹ್ಮದ ಅಂತ ನಾ ಹಿಂಗೆ ಹೇಳೇನಿ. ಹೌದು. ಮತ್ತೆ ನೀವು ಏನಾಗಿದ್ರ ಬಂದು ಓದು ನೋಡೋಣಿಲ್ಲ ತಮ್ಮ. ಶೇಖರ ಮುಚ್ಕೋಬೇಕನ್ನೋದ್ರಾಗ ಗದ್ದಲ ಬ್ಯಾರೆ ಎದ್ದತಿ. ಗದ್ದಲ ಗುಂಡಿನ ಇವಳಿಗೆ ಗೊತ್ತೈತಿಯ. ಇದ್ದ ದೇವರು ಇದ್ದಲ್ಲಿ ಮತ್ತು ಬಿದ್ದ ದೇವರು ನೆನ್ಸೋದಾಯ್ತು. ಕೇಳ ಸುತ್ತ ಹಾಕೈತಿ. ಮಾಯದ ಇವನ ಪಾಚೆ ಒಳಗ ಹೇಸಿ ಮನಸ್ಸು ಹೊಕ್ಕತಿ. ಕಾಯ್ದೆ ಮಾಡು ಪುಣ್ಯಾತ್ಮಗ ಕಾಸಿ ಕತಿಯ. ಸಿಕ್ಕ ದಿವಸ ಕಳೆದರು ಹೋಯ್ತು, ಕಳೆದ ಉಳಿದರ್ ಮುಕ್ತಿ ಆಯ್ತು. ಕೇಳ ಬಾಳ ಬಡವ ದುಡಿದ ಕಂದ ಕೂಲಿ ಅಂತ ಹೆಣ್ಣು ನುಗ್ಗೆತಿಯ. ನುಂಗಿನ ಬಾರ್ಕ ಕೇಳತಾನ ಹೊರಗ ನಿಂದ್ಯಾಗ.
ಹಾಂಗಿಂಗಲ್ಲಕೇನು ಹೆಂಗಾದ್ರು ಗೆದೇವ್ ನಾನು ಹೌದೌದು. ಕೇಳ